ಮೆಗಾ ಸಿಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಗವರ್ನರ್ ಮತ್ತು ಬಿಜೆಪಿ ಸರ್ಕಾರದ ನಡುವಿನ ಜಟಾಪಟಿ ಮುಂದುವರೆದಿದೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ. ಏನಿದು ಈ ಜಟಾಪಟಿ ಮುಂದುವರಿತಾನೆ ಇದೆ, ಇದಕ್ಕೆ ಅಂತ್ಯನೇ ಇಲ್ವಾ? ಮಾಧ್ಯಮಗಳೇ ರಾಜ್ಯಪಾಲರನ್ನ ಪ್ರಶ್ನಿಸಲಿ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ. ಏನ್ ನಡೀತಾ ಇದೆ ಬಿಜೆಪಿ ಸರ್ಕಾರ ಹಾಗೆ ರಾಜ್ಯಪಾಲರ ನಡುವೆ? ಒಂದಂತೂ ಸ್ಪಷ್ಟ, ಇವತ್ತು ಮುಖ್ಯಮಂತ್ರಿ ಸದಾನಂದ ಗೌಡರು ತಮ್ಮ ಹೇಳಿಕೆಗೆ 100ಕ್ಕೆ 100 ಬದ್ಧ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಮೆಗಾ ಸಿಟಿ ಹಗರಣದ ಸಂಬಂಧಪಟ್ಟ ಹಾಗೆ ನಾನು ರಾಜ್ಯಪಾಲರ ಬಳಿ ಯಾವುದೇ ಒಂದು ಚರ್ಚೆಯನ್ನ ನಡೆಸಿಲ್ಲ, ಆ ಬಗ್ಗೆ ಯಾವುದೇ ಒಂದು ಸಮಾಲೋಚನೆ ನಡೆದಿಲ್ಲ ಅಂತ ನಾನು ಹಿಂದೆ ಹೇಳಿದ್ದೆ. ಅದಕ್ಕೆ ನಾನು ಈಗಲೂ ಕೂಡ ಬದ್ಧ. ಅದರಲ್ಲಿ ಮತ್ತೊಂದು ಮಾತಿಲ್ಲ. ರಾಜ್ಯಪಾಲರು ಸುಳ್ಳು ಹೇಳಿದಾರಾ ಅನ್ನೋ ಪ್ರಶ್ನೆಗೆ ಅದನ್ನ ನೀವು ರಾಜ್ಯಪಾಲರನ್ನೇ ಕೇಳಿ, ನಾನಂತೂ ಸುಳ್ಳು ಹೇಳಿಲ್ಲ, ನಾನು ಹೇಳಿರೋದೆಲ್ಲವೂ ಕೂಡ ಸತ್ಯ, ಅದಕ್ಕೆ ನಾನು 100ಕ್ಕೆ 100 ಬದ್ಧನಾಗಿದ್ದೇನೆ ಅನ್ನೋ ಮಾತನ್ನ ಸದಾನಂದ ಗೌಡರು ಹೇಳ್ತಾರೆ. ಅದರ ಜೊತೆಗೆ ಯಾರೋ ಒಬ್ರು ಒಂದು ಆರೋಪವನ್ನ ಮಾಡಿದ ಮಟ್ಟಕ್ಕೆ ಅಷ್ಟಕ್ಕೆ ನಾವು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಏನು ಇಲ್ಲ, ಅದಿನ್ನು ಸಾಬೀತಾಗಿಲ್ಲ, ಅದು ಆರೋಪವಷ್ಟೇ ಅನ್ನುವಂತ ಒಂದು ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯೋಗೇಶ್ವರ್ ಪರವಾಗಿ ಮಾತನಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳ ನಡುವೆ ಮುಸುಕಿನ ಗುದ್ದಾಟ ಇದೆಯೇ ಇಲ್ವೇ ಅನ್ನೋದಕ್ಕಿಂತ ಮುಖ್ಯವಾಗಿ ಯೋಗೇಶ್ವರ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದರ ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ನಾನು ಸಮಾಲೋಚನೆಯನ್ನು ನಡೆಸಿಲ್ಲ ಅನ್ನುವಂತ ಹೇಳಿಕೆಗೆ ಮತ್ತೆ ತಾನು ಬದ್ಧನಾಗಿದ್ದೇನೆ ಅನ್ನೋ ಮಾತನ್ನ ಹೇಳೋ ಮೂಲಕ ಈಗ ಚೆಂಡನ್ನ ರಾಜ್ಯಪಾಲರ ಅಂಗಳಕ್ಕೆ ಒಗೆದಿದ್ದಾರೆ. ಆ ಮೂಲಕ ರಾಜ್ಯಪಾಲರು ಸುಳ್ಳು ಹೇಳಿದಾರಾ ಅನ್ನೋ ಪ್ರಶ್ನೆಗೆ ಅವರಿಂದಲೇ ಉತ್ತರ ಪಡೆಯಿರಿ ಅನ್ನೋ ಒಂದು ಮಾತನ್ನ ಕೂಡ ಸದಾನಂದ ಗೌಡರು ಹೇಳೋ ಮೂಲಕ ಈಗ ಸಂಪೂರ್ಣವಾಗಿ ಮೆಗಾ ಸಿಟಿ ಹಗರಣದ ಸಂಬಂಧ ಯೋಗೇಶ್ವರ್ ಅವರ ಪರವನ್ನ ವಹಿಸಿ ನಿಂತಿದ್ದಾರೆ. ಸಚಿವ ಯೋಗೇಶ್ವರ್ ಪರವಾಗಿ ಮುಖ್ಯಮಂತ್ರಿ ಅವರು ಈಗ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ವೀರೇಂದ್ರ, ಅಂತಹದ್ರಲ್ಲಿ ಕೇಂದ್ರದಲ್ಲಿ ನಡೀತಾ ಇರುವಂತಹ ಈ ಒಂದು ಹಗರಣಗಳಿಂದ 2G ಹಗರಣ ಈಗ ಸಾಕಷ್ಟು ಗೊಂದಲ ಉಂಟು ಮಾಡಿದೆ. ಇಂತಹ ಸಂದರ್ಭದಲ್ಲಿ ಚಿದಂಬರಂ ಅವರ ರಾಜೀನಾಮೆಯನ್ನ ಕೂಡ ಬಿಜೆಪಿ ಹೈಕಮಾಂಡ್ ಕೇಳ್ತಾ ಇದೆ. ನಿಜವಾಗಿಯೂ ಅಂತಹ ನೈತಿಕತೆ ಬಿಜೆಪಿಗೆ ಇದೆ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಉದ್ಭವ ಆಗಲ್ವಾ ವೀರೇಂದ್ರ? ಒಂದು ಕಡೆ ತಮ್ಮ ಸಚಿವರ ವಿರುದ್ಧನೇ ಆರೋಪ ಕೇಳಿ ಬರ್ತಾ ಇದೆ, ಅದರ ವಿರುದ್ಧ ಏನು ಮಾತಾಡ್ತಾ ಇಲ್ಲ, ಅದನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ವೀರೇಂದ್ರ? ಭಾವನಾ, ಒಂದಂತೂ ಬಹಳ ಸ್ಪಷ್ಟ, ಏನಂದ್ರೆ ಆರೋಪ ಇದೆ ಅನ್ನೋ ಸಮರ್ಥನೆ ಅಷ್ಟು ಸರಿಯಲ್ಲ. ಯಾಕಂದ್ರೆ ಈಗ ಯಡಿಯೂರಪ್ಪನವರು ತಮ್ಮ ಕುರ್ಚಿಯಿಂದ ಇಳಿದಿದ್ದಾಗಿರ್ಬೋದು, ಅಥವಾ ಹಲವು ಪ್ರಮುಖ ಸಚಿವರು ಈಗ ತಮ್ಮ ಕುರ್ಚಿಯಿಂದ ಕೆಳಗಿಳಿದಿರುವಂತದ್ದು, ಜೈಲಿಗೆ ಸೇರುವಂತದ್ದು ಯಾರ್ದು ಕೂಡ ಸಾಬೀತಾಗಿದೆ ಅಂತ ಅಲ್ಲ. ಆದ್ರೆ ನೈತಿಕ ನೆಲೆಗಟ್ಟಿನಲ್ಲಿ ಅವರು ಆ ಒಂದು ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅರ್ಹರಲ್ಲ ಅನ್ನುವಂಥದ್ದು. ಈಗ ಯೋಗೇಶ್ವರ್ ಅವರ ಮುಂದಿರುವ ಪ್ರಶ್ನೆ ಕೂಡ ಅದೇ, ಯಾವ ನೈತಿಕ ನೆಲೆಗಟ್ಟಿನಲ್ಲಿ ಇಂಥದ್ದೊಂದು ಗಂಭೀರವಾದ ಆರೋಪವನ್ನ ಎದುರಿಸಿರುವಾಗ ಅವರು ಸಚಿವರಾಗಿ ಮುಂದುವರಿಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಅವರು ಕೂಡ ಯೋಗೇಶ್ವರ್ ಅವರ ಮೇಲಿನ ಆರೋಪ ಬಹಳ ಗಂಭೀರ ಸ್ವರೂಪದ್ದು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಎಲ್ಲಾ ಹಿನ್ನೆಲೆಯಲ್ಲೂ ಕೂಡ ಯೋಗೇಶ್ವರ್ ಅವರು ತಾವು ಸಚಿವರಾಗಿ ಮುಂದುವರಿಯುವಂತದ್ದು ನೈತಿಕ ನೆಲೆಗಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಅವರು ಮೆಗಾ ಸಿಟಿ ಹಗರಣದಲ್ಲಿ ಹಿಂದಿಂದಲೂ ಅವರು ಹೇಳ್ತಿರುವಂತ ಸಮರ್ಥನೆ ಅಂದ್ರೆ ಕಳೆದ 10 ವರ್ಷದಿಂದ ಇದೆ ಅಂತ ಹೇಳಿ. ಕಳೆದ 10 ವರ್ಷದಿಂದ ಇದ್ರು ಕೂಡ ಅವರು ಸಚಿವರಾಗಿರೋದು ಈಗ, ಹಿಂದೆ ಅವರು ಸಚಿವರಾಗಿರ್ಲಿಲ್ಲ. ಅದೇ ಕಾರಣಕ್ಕಾಗಿ ಈ ಒಂದು ಹಗರಣ ಈಗ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು. ಅದೇ ಕಾರಣಕ್ಕಾಗಿ ಈಗ ಯೋಗೇಶ್ವರ್ ಅವರು ಎಷ್ಟರ ಮಟ್ಟಿಗೆ ಮುಂದುವರಿಯೋದು ಸರಿ ಅನ್ನುವಂತ ಪ್ರಶ್ನೆ ಇದ್ದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ, ಹಾಗೆ ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಓಕೆ ವೀರೇಂದ್ರ, ಧನ್ಯವಾದ ಮಾಹಿತಿಗಾಗಿ.